ಒಂದೊಂದೇ ಜೈಲಿನ ಕೊಠಡಿಗಳನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನೋಡಿ ಇಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಊಟವನ್ನು ಇಡ್ತಾ ಇದ್ರು, ಊಟ ಇಟ್ಟು ಒಳಗಡೆ ತಳ್ತಾ ಇದ್ರು, ಅಲ್ಲಿ ಒಳಗಡೆ ಅದನ್ನು ತೆಗೆದುಕೊಳ್ಬೇಕಾಗಿತ್ತು. ಈಗ ನೋಡಿ ಜೈಲಿನ ಒಳಗಡೆ ಹೇಗಿತ್ತು ಅಂತ ಹೇಳಿ. ಇದು ಜೈಲಿನ ಒಳಗಡೆ ನೋಡಿ ಇಲ್ಲಿ. ಅಂದರೆ ಎಷ್ಟೋ ಕೈದಿಗಳು ಇಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರು. ಒಬ್ಬರೇ ಇರ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟಗಾರರು. ಬೇರೆ ಕೈದಿಗಳು ಏನು ಮಾಡ್ತಿದ್ರು, ಕಳ್ತನ ಅಂತ ಕೇಸಲ್ಲಿ ಬಂದಂತವ್ರು ಒಂದೇ ಸೆಲ್ಲಲ್ಲಿ 3-4 ಜನರನ್ನು ಇಡ್ತಾ ಇದ್ರು. ಆದರೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಒಂದು ಸೆಲ್ಲಿನ ಒಳಗಡೆ ಕೇವಲ ಒಬ್ಬರು ಮಾತ್ರ ಇರ್ತಾ ಇದ್ರು. ಒಬ್ಬರು ಮಾತ್ರ. ಅದೆಂಥ ಮಾನಸಿಕ ಯಾತನೆ, ಅದೆಂತಹ ಚಿತ್ರಹಿಂಸೆ. ಅದೆಷ್ಟೋ ಮಂದಿ ಮಾನಸಿಕ ಯಾತನೆಯನ್ನು ಅನುಭವಿಸಿ ಇಲ್ಲಿ ನರಕವನ್ನು ಅನುಭವಿಸಿಬಿಟ್ಟಿದ್ದಾರೆ, ನರಕವನ್ನು ಕಂಡುಬಿಟ್ಟಿದ್ದಾರೆ. ಪ್ರತಿದಿನ ಒಂದು ರೀತಿಯಲ್ಲಿ ಚಿತ್ರಹಿಂಸೆ. ಇದರೊಳಗಡೆ ಏಕಾಂತದಲ್ಲಿ ಕಾಲವನ್ನು ಕಳಿಬೇಕಿತ್ತು. ಈಗಿನ ಜೈಲಿನ ರೀತಿಯಲ್ಲಿ ದಿನಪತ್ರಿಕೆ ಇಲ್ಲ, ಟಿವಿ ಇಲ್ಲ, ಬೇರೆಯವ್ರ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ, ಯಾವುದೂ ಕೂಡ ಇಲ್ಲ. ನೀವು ಮೇಲ್ಗಡೆ ನೋಡ್ಬೋದು, ಗಾಳಿಗೆ ಮಾತ್ರ ಒಂದು ಅವಕಾಶ ಇದೆ ಹೊರತಾಗಿ, ಅಂದರೆ ಗಾಳಿ ಬರೋದಕ್ಕೆ ಅವಕಾಶ ಇದೆ ಹೊರತಾಗಿ ಬೇರೆ ಏನು ಅಂದರೆ ಏನೂ ಕೂಡ ಇಲ್ಲ. ಇಲ್ಲಿ ಸಣ್ಣದಾಗಿ ಇಲ್ಲೊಂದು ವೆಂಟಿಲೇಟರ್ ರೀತಿಯಲ್ಲಿ ಇಲ್ಲೊಂದು ಇದಿದೆ, ವ್ಯವಸ್ಥೆ ಇದೆ, ಬಿಟ್ಟರೆ ಇನ್ನೇನೂ ಕೂಡ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದು, ಅಂಡಮಾನ್ ಜೈಲಿಂದ ಯಾರಿಗೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿ. ಆದರೂ ಕೂಡ ಒಂದಷ್ಟು ಜನ ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಊಟಕ್ಕೆ, ಅಂದರೆ ಊಟವನ್ನು ತಳ್ಳೋದಕ್ಕೆ ಇದ್ದಂಥ ವ್ಯವಸ್ಥೆ ಇದು. ನಾನೊಮ್ಮೆ ಒಳಗಡೆ ನಿಮಗೆ ನಿಂತ್ಕೊಂಡು ತೋರಿಸ್ತೇನೆ, ಅಂದರೆ ಯಾವ ಮಾದರಿಯಲ್ಲಿ ಕೈದಿಗಳು ಇಲ್ಲಿ ನಿಂತ್ಕೊಳ್ತಾ ಇದ್ರು ಅಂಥೇಳಿ. ನೋಡಿ, ಈ ಮಾದರಿಯಲ್ಲಿ ಕೈದಿಗಳು ಇದರ ಒಳಗಡೆ ನಿಂತ್ಕೊಳ್ತಾ ಇದ್ರು. ತುಂಬ ಸಣ್ಣದಾಗಿರುವಂತಹ ಸ್ಪೇಸ್ ಇದು. ಹೆಚ್ಚಿನ ಎತ್ತರವೂ ಕೂಡ ಇಲ್ಲ, ಹೆಚ್ಚಿನ ಅಗಲವೂ ಕೂಡ ಇಲ್ಲ. ಒಂದು ಒಳಗಡೆ ಓರ್ವ ಕೈದಿ ನಿಲ್ಲಬೇಕಿತ್ತು. ಹಾಗೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಆಪೋಸಿಟ್ ಇರುವಂಥ ಕೈದಿಗಳನ್ನಾದರೂ ನೋಡೋದಕ್ಕೆ ಅವಕಾಶ ಇದೆಯಾ ಅಂದರೆ, ಆಪೋಸಿಟ್ ಇರುವಂಥ ಕೈದಿಗಳನ್ನು ನೋಡೋದಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ. ಯಾಕಂದರೆ ಇದಕ್ಕೆ ಹಿಂಬದಿ ಗೋಡೆ ಕಾಣುತ್ತೆ ನಿಮಗೆ ಇಲ್ಲಿ. ಇಲ್ಲಿಂದ ಮುಂದ್ಗಡೆ ನೋಡಿದ್ರೆ ನಿಮಗೆ ಗೋಡೆಯ ಹಿಂಬದಿ ಕಾಣುತ್ತೆ ಹೊರತಾಗಿ ಬೇರೆ ಏನೂ ಕೂಡ ಕಾಣೋದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಬ್ರಿಟಿಷರು ಯೋಚನೆಯನ್ನು ಮಾಡಿದರು. ಬನ್ನಿ ಮೇಲ್ಗಡೆ ಹೋಗೋಣ. ನೋಡಿ ಇಲ್ಲಿ ಮೆಟ್ಟಿಲುಗಳು. ಅಂದರೆ ಬ್ರಿಟಿಷರು ಯಾವುದಕ್ಕೆ ಹೆಚ್ಚು ಫೇಮಸ್ ಅಂದರೆ, ಅವರ ಕನ್ಸ್ಟ್ರಕ್ಷನ್ ಎಲ್ಲವೂ ಕೂಡ ಇತ್ತಲ್ಲ, ಅದು ವಿಪರೀತ ಸ್ಟ್ರಾಂಗ್. ಹಳೇ ಬಿಲ್ಡಿಂಗ್ಗಳು ಕೂಡ ಇವತ್ತಿಗೂ ಹಾಗೆ ಇದ್ದಾವೆ. ಬೇರೆ ಬೇರೆ ಕಡೆಗಳ ಜೈಲು ನಿರ್ಮಾಣ ಮಾಡಿದ್ರು ಅವರು ಹಾಗೆ ಇದ್ದಾವೆ. ನಮ್ಮಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದು ಎಲ್ಲವೂ ಇತ್ತೀಚೆಗೆ ಹೆಂಗೆ ಬೀಳ್ತಿದ್ದು ನೀವು ಗಮನಿಸ್ತಾ ಇದ್ದೀರಿ. ಆದರೆ ಬ್ರಿಟಿಷರ ಕಾಲದ ಮಾತ್ರ ಇಂದಿಗೂ ಕೂಡ ಹಾಗೆ ಇದೆ. ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಲಿಸ್ಟನ್ನು ಒಂದು ಚಿಕ್ಕದಾಗಿ ನಾವು ಗಮನಿಸಿಬಿಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಿ. ನೋಡಿ ಇಲ್ಲಿ ಪಂಜಾಬಿಂದ ಸೋಹನ್ ಸಿಂಗ್, ವಾಸ್ವಾ ಸಿಂಗ್, ಹಾಗೆ ವಸಾಕಾ ಸಿಂಗ್, ಹೀಗೆ ಪಂಜಾಬಿಂದ ಇದ್ದಾರೆ. ಹಾಗೆ ಗುರುಮುಖ್ ಸಿಂಗ್, ಹರ್ನಮ್ ಸಿಂಗ್ ಇಂಥವರಿದ್ದಾರೆ. ಇಲ್ಲಿ ನೀವು ಗಮನಿಸಿ ಬಿಹಾರದಿಂದ ಅಬ್ದುಲ್ಲಾ, ಹಾಗೆ ಬಿಶ್ವಂತ್ ಪ್ರಸಾದ್, ಈ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಿ ಬ್ರಿಟಿಷರು ಯಾವ ರೀತಿಯಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇದ್ರು ಅಂದರೆ, ನೋಡಿ ಇಲ್ಲಿ ಇವ್ರು ನಿಂತ್ಕೊಳ್ತಾ ಇದ್ರು. ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬ್ರಿಟಿಷ್ ಸಿಬ್ಬಂದಿ ಏನಿರ್ತಾ ಇದ್ರು ಅವ್ರು ನಿಂತ್ಕೊಳ್ತಾ ಇದ್ರು. ಈ ಸ್ಪೇಸ್ನಲ್ಲಿ ನಿಂತ್ಕೊಂಡು ಅವರು ಎಲ್ಲ ಇದನ್ನು ಕೂಡ ಇಲ್ಲಿಂದ ಗಮನಿಸ್ತಾ ಇದ್ರು. ನೋಡಿ ಯಾವ್ಯಾವ ಸೆಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಎಲ್ಲವನ್ನು ಗಮನಿಸ್ತಾ ಇದ್ರು. ಈ 7 ರೆಕ್ಕೆಗಳಿದ್ದಾವಲ್ಲ, ಒಂದೊಂದು ರೆಕ್ಕೆಯಿಂದ ಈ ರೀತಿಯಾಗಿ ಸಿಬ್ಬಂದಿ ನಿಂತ್ಕೊಂಡು ಕಂಪ್ಲೀಟ್ ಇಲ್ಲಿಂದ ವಾಚ್ ಮಾಡ್ಬೋದಿತ್ತು. ಯಾರಾದರೂ ತಪ್ಪಿಸ್ಕೊಳ್ತಾ ಇದ್ದಾರಾ, ಯಾರಾದರೂ ಬೇರೆ ಏನೋ ಪ್ರಯತ್ನವನ್ನು ಮಾಡ್ತಿದ್ದಾರಾ, ಇದೆಲ್ಲವನ್ನು ಕೂಡ ಗಮನಿಸೋದಕ್ಕೆ ಅವರಿಗೆ ಅವಕಾಶ. ಒಂದು ವೇಳೆ ನಾನು ಕಂಪ್ಲೀಟ್ ಜೈಲಿನ ಮೇಲ್ಭಾಗದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರಬಹುದು, ಒಟ್ಟು 7 ರೆಕ್ಕೆಗಳು ಯಾವ ರೀತಿಯಾಗಿದೆ ನೋಡಿ. ಇದು ತುಂಬ ಲಾಂಗ್ ಆಗಿರುವಂಥ ರೆಕ್ಕೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಕೂಡ ತುಂಬ ಲಾಂಗ್ ಆಗಿರುವಂಥ ರೆಕ್ಕೆ. ಮಧ್ಯದಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಂಥ ಆ ವರ್ಕ್ ಶೆಡ್ಡನ್ನು ಗಮನಿಸ್ತಾ ಇದ್ದೀರಿ. ಇದು ಸ್ವಲ್ಪ ಶಾರ್ಟ್ ಆಗಿರುವಂಥ ರೆಕ್ಕೆಯನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಅದಾದ ಬಳಿಕ ಬ್ರಿಟಿಷರು ಇಲ್ಲಿ ಆಸ್ಪತ್ರೆ ನಿರ್ಮಾಣವನ್ನು ಕೂಡ ಮಾಡಿದ್ರು. ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆ ಪರಿಯಾದಂಥ ಚಿತ್ರಹಿಂಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಈ ರೀತಿಯಾಗಿ ಇದೆಲ್ಲವೂ ಯಾವಾಗ ಅಂದರೆ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಮುಕ್ತಿ ಅನ್ನೋದು ಸಿಗೋದಕ್ಕೆ ಆರಂಭ ಆಯಿತು ಅನ್ನೋದು ನಾವು ಗಮನಿಸ್ತಾ ಹೋಗೋದಾದರೆ, ಜೈಲು ನಿರ್ಮಾಣ 1906 ಕಂಪ್ಲೀಟ್ ಆಯ್ತಲ್ಲ. ಅದಾದ ಬಳಿಕ ಹಂತ ಹಂತವಾಗಿ ಸ್ವಾತಂತ್ರ್ಯ ಹೋರಾಟಗಾರನ ತಂದು ಇಲ್ಲಿ ಇರಿಸಲಾಗ್ತಾ ಇತ್ತು. ನೀವು ಸುತ್ತಮುತ್ತ ವಾತಾವರಣವನ್ನು ಗಮನಿಸಿ, ಯಾಕೆ ಇದನ್ನು ಕಾಲಪಾನಿ ಅಂತ ಕರಿತಾ ಇದ್ರು ಅಥವಾ ಅತ್ಯಂತ ಕಠಿಣ ಶಿಕ್ಷೆ ಅಥವಾ ಇಲ್ಲಿಗೆ ಬಂದರೆ ಮೃತ್ಯು ಅಂತ ಕರಿತಾ ಇದ್ರು ಅಂದರೆ, ನೀವು ಇಲ್ಲಿ ಜೈಲಿಂದ ಎಸ್ಕೇಪ್ ಆಗಬೇಕು ಅಂದರೆ ಪಕ್ಕದಲ್ಲೇ ನಿಮಗೆ ಬೀಚ್ ಇದೆ, ಅಂದರೆ ನೀರಿದೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಎಷ್ಟು ದೂರ ಅಂತ ಈಜೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕ ನಿಮಗೆ ಅಲ್ಲೊಂದಷ್ಟು ಐಲ್ಯಾಂಡ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ರೋಸ್ ಐಲ್ಯಾಂಡ್ ಅಂಥದ್ದೆಲ್ಲವೂ ಕೂಡ ಇದೆ. ನೀವು ಐಲ್ಯಾಂಡ್ಗೆ ಹೋದರೆ ಏನಾಗಿತ್ತು ಅಂದರೆ, ಆಗ ಇಲ್ಲಿ ಬುಡಕಟ್ಟು ಸಮುದಾಯದವರಿದ್ದರು. ಜಾರ್ವಾ ಎನ್ನುವಂಥ ಸಮುದಾಯ, ವಂಗೆ ಎನ್ನುವಂಥ ಸಮುದಾಯ, ಹಾಗೆ ಹೀಗೆ ದಿ ಗ್ರೇಟ್ ಅಂಡಮಾನಿಸ್ ಎನ್ನುವಂಥ ಬುಡಕಟ್ಟು ಸಮುದಾಯದವರು, ಇಂಥವ್ರೆಲ್ಲರೂ ಕೂಡ ಇದ್ದರು. ಅವ್ರ ಹತ್ರ ಸ್ವಾತಂತ್ರ್ಯ ಹೋರಾಟಗಾರರು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇತ್ತು. ಹಾಗೆ ಏನಾಗ್ಬಿಟ್ಟಿತ್ತು ಅಂದರೆ, ಅಷ್ಟೊತ್ತಿಗಾಗಲೇ ವ್ಯಾಕ್ಸಿನ್ ಎಲ್ಲವೂ ಕೂಡ ಬಂದಿತ್ತು, ದಡಾರ, ಮಲೇರಿಯಾ ಅಂಥದ್ದೆಲ್ಲದಕ್ಕೂ ಕೂಡ. ಆದರೆ ಈ ಕಾಡಿನ ಒಳಗಡೆ ದಡಾರ, ಮಲೇರಿಯಾ ಅಂಥದ್ದು ಯಾವುದಕ್ಕೂ ಕೂಡ ವ್ಯಾಕ್ಸಿನ್ ಇರಲಿಲ್ಲ. ಬುಡಕಟ್ಟು ಸಮುದಾಯ
ಇದ್ದವರಿಗೆ. ಹೀಗಾಗಿ ಇಲ್ಲಿ ರೋಗ ರುಜಿನಗಳು ಕೂಡ ಶುರುವಾಗಿತ್ತು. ಹೀಗಾಗಿ ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಸಾವನ್ನಪ್ಪುವಂತ ಪರಿಸ್ಥಿತಿ ಇತ್ತು. ಈ ರೀತಿಯಾಗಿ ತಪ್ಪಿಸಿಕೊಂಡಂತ ಸಾಕಷ್ಟು ಮಂದಿ ಅಲ್ಲಿ ಸುತ್ತಮುತ್ತ ಸಾವನ್ನಪ್ಪಿದ್ದಾರೆ. ಈಗ ಜೈಲಿನ ವಾತಾವರಣವನ್ನ ಕಂಪ್ಲೀಟ್ ಆಗಿ ನೀವು ಗಮನಿಸಿದ್ರಲ್ಲ. ಓಕೆ, ಮುಂದೆ ಏನಾಯ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ರೀತಿಯಾಗಿ ನಿರಂತರವಾಗಿ ಚಿತ್ರಹಿಂಸೆ ನಡೀತಾನೆ ಇತ್ತು. ಅದಾದ ಬಳಿಕ ಮಹಾತ್ಮ ಗಾಂಧೀಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೋರಾಟವನ್ನು ಆರಂಭಿಸಿದ್ರು, ಶಾಂತಿಯುತವಾದಂತಹ ಹೋರಾಟ. ಅಲ್ಲಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಹಂತ ಹಂತವಾಗಿ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಬಿಡುಗಡೆ ಮಾಡುವಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಹೋಯಿತು. ಅದರ ನಡುವೆ ಇದೇ ಜೈಲಿನ ಒಳಗಡೆ ದೊಡ್ಡ ಮಟ್ಟಿಗೆ ಒಂದು ಉಪವಾಸ ಸತ್ಯಾಗ್ರಹವೂ ಕೂಡ ನಡೆದಿತ್ತು. ಒಂದು ದೊಡ್ಡ ಮಟ್ಟಿಗಿನ ಉಪವಾಸ ಸತ್ಯಾಗ್ರಹ. ಆ ಉಪವಾಸ ಸತ್ಯಾಗ್ರಹ ಸಂದರ್ಭದಲ್ಲಿ ಉಪವಾಸ ಮಾಡಬಾರ್ದು ಅಂತ ಹೇಳಿ ಫೋರ್ಸ್ಫುಲಿ ಹಾಲನ್ನ ಕುಡಿಸುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಶ್ವಾಸಕೋಶದ ಸಮಸ್ಯೆ ಉಂಟಾಗಿ ಸಾವನ್ನಪ್ಪಿದಂತ ಉದಾಹರಣೆಯೂ ಕೂಡ ಇದೆ. ಆ ರೀತಿಯಾಗಿ ಇಲ್ಲಿ ಸಾವನ್ನಪ್ತಾ ಇದ್ರು. ಆ ಪರಿಯಾದಂಥ ಚಿತ್ರಹಿಂಸೆ. ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಕೂಡ ಅವಕಾಶವೂ ಕೂಡ ಇರ್ತಿರ್ಲಿಲ್ಲ. ಆ ಉಪವಾಸ ಸತ್ಯಾಗ್ರಹವೂ ಕೂಡ ಒಂದು ಹಂತಕ್ಕೆ ಬ್ರಿಟಿಷರು ಮಣಿದಿದ್ರು. ಇದು ಒಂದು ಹಂತಕ್ಕೆ ಆಗಿತ್ತಾ. ಅಂತಿಮವಾಗಿ ಏನಾಗ್ಬಿಡುತ್ತೆ ಅಂದ್ರೆ 1943 ಸಂದರ್ಭದಲ್ಲಿ ಅಥವಾ 1942-43 ಸಂದರ್ಭದಲ್ಲಿ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನೀಸ್ ಏನಿದ್ರು ಅವರು ಈ ಅಂಡಮಾನ್ ಮತ್ತು ನಿಕೋಬಾರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಹೀಗಾಗಿ ಬ್ರಿಟಿಷರು ಪಲಾಯನ ಮಾಡ್ತಾರೆ. ಆಗ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಇಲ್ಲಿ ಇದ್ದಂಥ ಸ್ಥಳೀಯರು ಏನಂದ್ಕೊಳ್ತಾರೆ ಅಂತ ಆದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಅಥವಾ ನಮಗೆ ವಿಮೋಚನೆ ಸಿಕ್ತು ಎನ್ನುವ ರೀತಿಯಲ್ಲಿ ಅವರು ಭಾವಿಸಿರ್ತಾರೆ. ಆದರೆ ಅವರಿಗೆ ವಿಮೋಚನೆ ಸಿಕ್ಕಿರೋದಿಲ್ಲ ಅಥವಾ ಸ್ವಾತಂತ್ರ್ಯವೂ ಕೂಡ ಸಿಕ್ಕಿರೋದಿಲ್ಲ. ಜಪಾನಿಯರು ಇನ್ನಷ್ಟು ಕ್ರೂರವಾಗಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಇಲ್ಲಿ ಬ್ರಿಟಿಷರ ಗೂಢಚಾರರು ಇದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಅನುಭವಿಸ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಎಂಟ್ರಿ ಕೊಟ್ಟ ನಂತರ ಏನಾಯ್ತು ಅನ್ನೋದನ್ನ ನಾನು ನಿಮಗೆ ಕೆಳಗಡೆ ಹೇಳ್ತಾ ಹೋಗ್ತೀನಿ. ಅಲ್ಲೂ ಕೂಡ ಒಂದಷ್ಟು ಸೆಲ್ಗಳಿದ್ದಾವೆ. ಹಾಗೆ ವೀರ ಸಾವರ್ಕರ್ ಅವರ ಸೆಲ್ ಕೂಡ ಇದೆ. ಅಂದ್ರೆ ನೀವು ನೀಟಾಗಿ ಕೇಳಿಸ್ಕೊಳ್ತಾ ಇದ್ದೀರಲ್ಲ. ಜಪಾನಿಯರ ಎಂಟ್ರಿ ಆಗುತ್ತೆ. ಜಪಾನಿಯರ ಎಂಟ್ರಿ ಆದ ಬಳಿಕ ಅವರು ಕ್ಯಾಪ್ಚರ್ ಮಾಡ್ತಾರೆ ಇದನ್ನ. ಅಂಡಮಾನ್ ಜೈಲು ಕೂಡ ಅವರ ವಶಕ್ಕೆ ಬರುತ್ತೆ. ಅಂಡಮಾನ್ ಜೈಲು ಅವರ ವಶಕ್ಕೆ ಬಂದ ಬಳಿಕ ಬರೀ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲ, ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರನ್ನು ರಿಲೀಸ್ ಮಾಡ್ತಾರೆ. ಉಳಿದಂಥ ಸ್ಥಳೀಯರನ್ನು ಕೂಡ ಒಳಗಡೆ ಹಾಕ್ತಾರೆ. ಒಂದಷ್ಟು ಅಧಿಕಾರಿಗಳನ್ನು ಕೂಡ ಒಳಗಡೆ ಹಾಕ್ತಾರೆ. ಬ್ರಿಟಿಷರ ಗೂಢಾಚಾರಿಗಳು ಅಂತ ಹೇಳಿ ಅವರಿಗೆ ಅತ್ಯಂತ ಕಠಿಣ ಅಥವಾ ಕ್ರೂರ ಶಿಕ್ಷೆಯನ್ನು ಜಪಾನೀಸ್ ವಿಧಿಸೋಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಬ್ರಿಟಿಷರಿಗಿಂತಲೂ ಕೂಡ ಅತ್ಯಂತ ಕಠಿಣ ಅಂತ ಅನಿಸಿದ್ದು ಈ ಜಪಾನಿಯರ ಕ್ರೂರವಾದಂಥ ಶಿಕ್ಷೆ. ನೋಡಿ ಎಂತೆಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅಂದರೆ ಆಗಲೇ ಬ್ರಿಟಿಷರು ಈ ಜೈಲಿನಲ್ಲಿ. ನಾನು ನಿಮಗೆ ಮುಂದೆ ಬನ್ನಿ ವೀರ ಸಾವರ್ಕರ್ ಇದನ್ನು ಗಮನಿಸೋಣ. ನಾನು ಹಾಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಹೋಗ್ತೇನೆ. ನೀವಿಲ್ಲಿ ಎಂಡಲ್ಲಿ ಗಮನಿಸ್ತಾ ಇರೋದು ವೀರ ಸಾವರ್ಕರ್ ಅವರನ್ನು ಇರಿಸಲಾಗಿದ್ದಂಥ ಸೆಲ್ ಇದು. ಓಕೆ, ಜಪಾನಿಯರು ವಶಕ್ಕೆ ತೆಗೆದುಕೊಂಡಾಗ ಸುಭಾಷ್ ಚಂದ್ರ ಬೋಸ್ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವರಷ್ಟು ಈಗಾಗಲೇ ಆಜಾದ್ ಹಿಂದ್ ಫೌಜ್ ಎನ್ನುವ ಒಂದು ಇದನ್ನು ಸರ್ಕಾರವನ್ನು ರಚನೆ ಮಾಡ್ಕೊಂಡಿರ್ತಾರೆ. ಪ್ರತ್ಯೇಕವಾದಂಥ ಕರೆನ್ಸಿ, ಪ್ರತ್ಯೇಕವಾದಂಥ ಬ್ಯಾಂಕ್ ಎಲ್ಲವೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಇರುತ್ತೆ. ಸುಭಾಷ್ ಚಂದ್ರ ಬೋಸ್ ಸೆಲ್ಯುಲರ್ ಜೈಲಿಗೆ ಬಂದಾಗ ಜಪಾನಿಯರು ಅವರನ್ನು ಬಹಳ ಭರ್ಜರಿಯಾಗಿ ಸ್ವಾಗತವನ್ನೇನೋ ಮಾಡ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಇಲ್ಲಿಗೆ ಬಂದಾಗ ಹೆಚ್ಚು ಕಡಿಮೆ 3 ದಿನಗಳ ಕಾಲ ಅವರು ಅಂಡನಲ್ಲಿ ತಂಗಿರ್ತಾರೆ, ಅಂಡಮಾನ್ನಲ್ಲಿ. ಆಗ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಣ್ಣ ಮಟ್ಟಿಗೆ ಒಂದು ಭರವಸೆ ಬಂದಿತ್ತು ಅಥವಾ ಒಂದು ಆಶಾಕಿರಣ, ನಾವಿಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಸಿಗಬಹುದು ನೇತಾಜಿ ಮೂಲಕ ಅಂತ ಹೇಳಿ. ಆದರೆ ಜಪಾನಿಯರು ಏನು ಮಾಡ್ತಾರೆ ಅಂದರೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಷ್ಟೇ ರೆಸ್ಪೆಕ್ಟನ್ನು ಕೊಡ್ತಾರೆ. ಆದರೆ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಬಂದಾಗ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಿಧಿಸ್ತಾ ಇದ್ದಂಥ ಕಠಿಣ ಶಿಕ್ಷೆಯ ಬಗ್ಗೆ ಅವರಿಗೆ ಮಾಹಿತಿ ನೀಡ್ತಾ ಇರಲಿಲ್ಲ, ಅಥವಾ ಕಠಿಣ ಶಿಕ್ಷೆಯ ಬಗ್ಗೆ ಅವರಿಗೆ ಸಣ್ಣ ಸುಳಿವು ಕೂಡ ಸಿಗದ ರೀತಿಯಲ್ಲಿ ಮಾಡಿಬಿಟ್ಟಿದ್ರು. ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಬಂದಾಗಲೂ ಕೂಡ ಇಲ್ಲಿ ಹೆಚ್ಚು ಕಡಿಮೆ 3 ದಿನಗಳ ಕಾಲ ಅಂಡಮಾನ್ನಲ್ಲಿ ಓಡಾಡೋದ್ರ ಹೊರತಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನೂ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ 1945ನಲ್ಲಿ ಜಪಾನ್ ಮೇಲೆ ನಿಮಗೆ ಬಾಂಬ್ ಬಿದ್ದಂಥ ವಿಚಾರ ಗೊತ್ತಿದೆ. ಜಪಾನ್ ಅದಾದ ಬಳಿಕ ಬೇರೆ ಕಡೆಗೆ ಕ್ಯಾಪ್ಚರ್ ಆಗುತ್ತೆ. ಆಗ ಮತ್ತೊಮ್ಮೆ ಬ್ರಿಟಿಷರು ಇಲ್ಲಿಗೆ ಬಂದು ಜಪಾನಿಯರನ್ನು ಇಲ್ಲಿಂದ ಓಡಿಸ್ಬಿಡ್ತಾರೆ. ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಬ್ರಿಟಿಷರು ಇಲ್ಲಿಂದ ಕ್ಯಾಪ್ಚರ್ ಮಾಡಿಬಿಡ್ತಾರೆ 1945ನ ಸಂದರ್ಭದಲ್ಲಿ. ಅದಾದ ಬಳಿಕ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು. ಅವರು ಜಪಾನಿಯರು ಬಂದು ಕ್ಯಾಪ್ಚರ್ ಮಾಡಿದಾಗ ನಮಗೇನೋ ಒಂದು ಒಳ್ಳೇದಾಯಿತು ಅಂತ ಅಂದ್ಕೊಂಡಿದ್ರು. ಆದರೆ ಜಪಾನಿಯರು ಅತಿ ಕ್ರೂರ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಮತ್ತೊಮ್ಮೆ ಬ್ರಿಟಿಷರು ಬಂದ ಬಳಿಕ ಅವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಎನ್ನುವ ರೀತಿಯಲ್ಲಾಯಿತು. ಅದಾದ ಬಳಿಕ ಹಂತ ಹಂತವಾಗಿ ಅಂಡಮಾನ್ ಜೈಲು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಬರುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರನ್ನ ಒಬ್ಬೊಬ್ಬರನ್ನೇ ಬಿಡುಗಡೆ ಮಾಡಲಾಗ್ತಾ ಬರುತ್ತೆ. 1947ನಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ. ಈ ಅಂಡಮಾನ್ ಜೈಲು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಬಿಡುತ್ತೆ. ಇವತ್ತು ಇದು ಸ್ಮಾರಕದ ರೂಪದಲ್ಲಿದೆ. ನಮ್ಮ ಇತಿಹಾಸದ ಕರಾಳ ಕಥೆಯನ್ನು ಇವತ್ತು ಸಾರಿ ಸಾರಿ ನಮಗೆ ಹೇಳ್ತಾ ಇದೆ. ಈಗ ವೀರ ಸಾವರ್ಕರ್ ಬಹಳ ಚರ್ಚೆ ಆಗುವಂಥ ವ್ಯಕ್ತಿ ವೀರ ಸಾವರ್ಕರ್ ಅವರ ಸೆಲ್ ಹೇಗಿತ್ತು ಅಂತಲೂ ಕೂಡ ಬಹಳ ಚರ್ಚೆ ಆಗುತ್ತೆ.
ಅಂಡಮಾನ್ ಜೈಲಿನಲ್ಲಿ ವೀರ ಸಾವರ್ಕರ್ ಅವರ ಸೆಲ್ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ವೀರ ಸಾವರ್ಕರ್ ಅವರ ಬಗ್ಗೆ ಇತಿಹಾಸವನ್ನ ಜಾಸ್ತಿ ಹೇಳ್ತಾ ಹೋಗೋದಿಲ್ಲ, ಕೇವಲ ಅಂಡಮಾನ್ನಲ್ಲಿ ಅವರ ಸೆಲ್ ಹೇಗಿತ್ತು ಅನ್ನೋದನ್ನ ಮಾತ್ರ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಸಣ್ಣದಾಗಿ ಗೊತ್ತಾಗಬೇಕಲ್ಲ, ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರುವ ಹಾಗೆ ವೀರ ಸಾವರ್ಕರ್ನ ಲಂಡನ್ನಲ್ಲಿ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಅವರಿಗೆ 50 ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ಕೂಡ ಆ ಸಂದರ್ಭದಲ್ಲಿ ವಿಧಿಸಲಾಗಿರುತ್ತೆ. ಅವನ್ನ ಅಂಡಮಾನ್ಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಶಿಪ್ ಮೂಲಕ ಹಾರಿದಂತ ಒಂದು ಇತಿಹಾಸವೂ ಕೂಡ ಇದೆ. ಶಿಪ್ನ ಕಿಟಕಿಯ ಗಾಜನ್ನ ಒಡೆದು ಅಲ್ಲಿಂದ ಹಾರಿ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿರ್ತಾರೆ. ಅಲ್ಲಿಂದ ಸೀದಾ ಹೋಗಿ ಅವರು ಫ್ರಾನ್ಸ್ ದಡವನ್ನ ಸೇರ್ತಾರೆ. ಆಗ ಫ್ರಾನ್ಸ್ನಲ್ಲಿ ಅವರು ಅಧಿಕಾರಿಗಳನ್ನ ವಿನಂತಿಸಿಕೊಳ್ತಾರೆ, ನನಗೆ ಹೀಗೀಗ ಆಗ್ತಾ ಇದೆ, ನನಗೆ ದಯವಿಟ್ಟು ಆಶ್ರಯವನ್ನ ಕೊಡಿ ಎನ್ನುವಂಥ ರೀತಿಯಲ್ಲಿ. ಆದರೆ ಬ್ರಿಟಿಷರು ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಫ್ರಾನ್ಸ್ನಲ್ಲಿ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಖಚಿತವಾಗಿ ಗೊತ್ತಿಲ್ಲ. ಒಂದಷ್ಟು ಜನ ಫ್ರಾನ್ಸ್ ಅಧಿಕಾರಿಗಳಿಗೆ ಲಂಚ ಕೊಟ್ಟರು ಅಂತ ಹೇಳ್ತಾರೆ, ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಫ್ರಾನ್ಸ್ನಲ್ಲಿ ಬ್ರಿಟಿಷರು ವೀರ ಸಾವರ್ಕರ್ರನ್ನ ಮತ್ತೊಮ್ಮೆ ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಅದಾಗ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಸುದ್ದಿ ಆಗಿತ್ತು, ನಿಮಗೆ ಗೊತ್ತಿರಬಹುದು. ವಿವಾದ ರೂಪವನ್ನು ಪಡೆದುಕೊಂಡಿತ್ತು. ಆಗ ಒಂದು ದೊಡ್ಡ ಪ್ರಕರಣದ ರೂಪದಲ್ಲಿ ಆಗಿತ್ತು. ಏನಂದ್ರೆ, ಒಂದು ದೇಶ ಇನ್ನೊಂದು ದೇಶದ ನೆಲದಲ್ಲಿ ಇನ್ನೊಬ್ಬರನ್ನ ಹೇಗೆ ಬಂಧಿಸುತ್ತೆ ಎನ್ನುವಂಥ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಒಟ್ಟಾರೆಯಾಗಿ ಬ್ರಿಟಿಷರು ಫ್ರಾನ್ಸ್ನಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಯಾವಾಗ ಅಂದರೆ 1910 ಸಂದರ್ಭದಲ್ಲಿ. ಅಂತಿಮವಾಗಿ 1911ಕ್ಕೆ ಅವರನ್ನ ಸೀದಾ ಅಂಡಮಾನ್ನ ಈ ಜೈಲಿಗೆ ತೆಗೆದುಕೊಂಡು ಬರಲಾಗುತ್ತೆ. ಇಲ್ಲಿ ಅವರನ್ನ ಈ ಸೆಲ್ನ ಒಳಗಡೆ ಇರಿಸಲಾಗಿತ್ತು. ಅವರಿಗೊಂದು ರೀತಿಯಲ್ಲಿ ಪ್ರತ್ಯೇಕವಾದಂಥ ಸೆಲ್ ರೀತಿಯಲ್ಲಿ ಇತ್ತು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಪ್ರತ್ಯೇಕವಾದಂಥ ಸೆಲ್ ಮೀನ್ಸ್ ಅವರಿಗೆ ಈಗ ಒಂದಷ್ಟು ಇಲ್ಲಿ ಆಲ್ಟರ್ ಎಲ್ಲವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಸಾಲನ್ನು ಗಮನಿಸ್ತಾ ಇದ್ದೀರಲ್ಲ, ಈಗ ಬೇರೆ ಖೈದಿಗಳ ಸಾಲು. ಅದೇ ರೀತಿಯಾಗಿ ಕೊನೆಯದಾಗಿ ಇವರಿಗೆ ಇದ್ದಂಥದ್ದು ಇಲ್ಲಿ ಇದೊಂದು ಪ್ಯಾಸೇಜ್. ಇಲ್ಲಿ ಓಡಾಡಕ್ಕೆ ಬಿಡ್ತಾ ಇದ್ದು ತೀರಾ ಕಡಿಮೆ. ಈಗಿನ ಖೈದಿಗಳೆಲ್ಲ ಕಡೆ ಓಡಾಡ್ತಾರಲ್ಲ, ಆಗ ತೀರಾ ಕಡಿಮೆ. ಇಲ್ಲಿ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. 1883 ಇಲ್ಲಿ ಬಾರ್ನ್, ಹಾಗೆ 1966ನಲ್ಲಿ ಅವರು ವೀರ ಸಾವನ್ನಪ್ಪಿ ಇರುವಂಥ ವಿಚಾರವನ್ನು ಒಳಗಡೆ ನೋಡೋಣ. ಇದು ವೀರ ಸಾವರ್ಕರ್ ಅವರು ಇದ್ದಂಥ ಸೆಲ್. ಇದು ಈ ಸೆಲ್ನ ಒಳಗಡೆ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ನೀವು ಗಮನಿಸಬಹುದು, ಅವರ ಆಗ ಮಲಗ್ತಾ ಇದ್ದ ಬೆಡ್ ಎಲ್ಲವನ್ನೂ ಕೂಡ ಅದೇ ರೀತಿಯಾಗಿ ಇರಿಸಲಾಗಿದೆ. ಇದು ವೀರ ಸಾವರ್ಕರ್ ಅವರು ಮಲಗ್ತಾ ಇದ್ದಂಥ ಬೆಡ್. ಇದು ನಾನು ಜಾಸ್ತಿ ಇಲ್ಲೇನು ಟಚ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಸ್ಮಾರಕ. ನಾವು ಅದನ್ನು ಸ್ಪರ್ಶಿಸಿ ಅದರ ಇದನ್ನು ನಾವು ಕಳಿಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಜಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಯಾವುದನ್ನು ಎತ್ಕೊಳ್ಳೋಕೆ ಹೋಗಲ್ಲ ನಾನು. ಅವರು ಬಳಸ್ತಾ ಇದ್ದಂಥ ತಟ್ಟೆ, ಹಾಗೆ ಅವರು ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ದಂಥ ಒಂದು ಇದನ್ನು ಗಮನಿಸ್ತಾ ಇದ್ದೀರಿ. ವೀರ ಸಾವರ್ಕರ್ ಹೊದ್ಕೊಳ್ಳೋಕ್ಕೆ ಬಳಸ್ತಾ ಇದ್ದಂಥ ಕಂಬಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಗೆ ಅವರಿಗೆ ವಿಧಿಸ್ತಾ ಇದ್ದಂಥ ಶಿಕ್ಷೆಯ ರೀತಿಯನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಹಾಗೆ ಮೇಲ್ಗಡೆ ಮಾತ್ರ ಒಂದು ಸಣ್ಣ ವೆಂಟಿಲೇಟರ್ ವ್ಯವಸ್ಥೆ ಇದೆ. ಉಳಿದಂತೆ ಕಂಪ್ಲೀಟ್ ಇದು ಕತ್ತಲು, ಯಾವುದೇ ಐಷಾರಾಮಿ ವ್ಯವಸ್ಥೆ ಯಾವುದೂ ಕೂಡ ಇಲ್ಲ. ಈಗ ಒಂದಷ್ಟು ಇಲ್ಲಿ ಆಲ್ಟ್ರು ಮಾಡಿದ್ದಾರೆ. ಒಳಗಡೆಯಿಂದ ಬರುವಂಥವರಿಗೆ, ಹೊರಗಡೆಯಿಂದ ಇದು ನೋಡೋಕೆ ಬರುವಂಥವ್ರಿಗೆ ಸ್ವಲ್ಪ ತಂಪಾದಂಥ ವಾತಾವರಣ ಇರಲಿ ಎನ್ನುವ ಕಾರಣಕ್ಕಾಗಿ. ನೋಡಿ, ಇದಿಷ್ಟೇ ಇದ್ದಿದ್ದು ಹೈಟು, ಹಾಗೆ ಇಷ್ಟೇ ಅಗಲದಲ್ಲಿ ಕೇವಲ ಓರ್ವ ಖೈದಿ ಮಾತ್ರ ಇರಬೇಕಾಗಿತ್ತು. ವೀರ ಸಾವರ್ಕರ್ ಅವರ ಜೊತೆಗೆ ಅವರ ಸಹೋದರ ಕೂಡ ಇದೇ ಜೈಲಿನಲ್ಲಿ ಇದ್ರು. ಆದರೆ 2 ವರ್ಷಗಳ ಕಾಲ ಪರಸ್ಪರ ಒಬ್ರಿಗೊಬ್ರಿಗೆ ಗೊತ್ತೇ ಇರಲಿಲ್ಲ. ನನ್ನ ಸಹೋದರ ಕೂಡ ಇದೇ ಜೈಲಿನಲ್ಲಿ ಇದ್ದಾರೆ ಎನ್ನುವಂಥ ವಿಚಾರವೂ ಕೂಡ ಗೊತ್ತಿರಲಿಲ್ಲ. ಒಟ್ಟಾರೆಯಾಗಿ 1911ರಲ್ಲಿ ವೀರ ಸಾವರ್ಕರ್ ಈ ಸೆಲ್ನ ಒಳಗಡೆ ಬರ್ತಾರೆ. ಈ ಸೆಲ್ನಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಇತ್ತು. ಇನ್ನು ವೀರ ಸಾವರ್ಕರ್ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ಅಂದರೆ, ಸಾಮಾನ್ಯ ಖೈದಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೇಗೆ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು, ಅದೇ ರೀತಿಯಾದಂಥ ಶಿಕ್ಷೆಯನ್ನು ವೀರ ಸಾವರ್ಕರ್ ಅವರಿಗೆ ಕೂಡ ವಿಧಿಸಲಾಗ್ತಾ ಇತ್ತು. ನೀವೆಲ್ಲ ಗಮನಿಸ್ತಾ ಇದ್ದೀರಲ್ಲ, ನಾನು ಆಗಲೇ ತೋರಿಸ್ನಲ್ಲ ನಿಮಗೆ, ವರ್ಕ್ ಶೆಡ್ ಎನ್ನುವ ರೀತಿಯಲ್ಲಿ ಅಲ್ಲಿ ಅವರಿಗೆ ಎಣ್ಣೆಯನ್ನು ಅರಿಯುವಂಥ ಕೆಲಸ ಅಥವಾ ತೆಂಗಿನಕಾಯಿ ಸುಲಿಯುವಂಥ ಕೆಲಸ, ಅದನ್ನು ವೀರ ಸಾವರ್ಕರ್ ಅವರಿಗೂ ಕೂಡ ಕೊಡಲಾಗ್ತಾ ಇತ್ತು. ಅದರಲ್ಲಿ ಯಾವುದೇ ಭೇದ ಭಾವವೂ ಕೂಡ ಇರ್ತಾ ಇರಲಿಲ್ಲ. ಆದರೆ ಇಲ್ಲಿನ ಇತಿಹಾಸ ಹೇಳುವ ಪ್ರಕಾರ, ಅಥವಾ ಇಲ್ಲಿ ಇರುವಂಥ ಒಂದಷ್ಟು ಅಂದರೆ ನಮಗೆ ಈಗಲೂ ಕೂಡ ನಮ್ಮ ನೆನಪಿಗೆ ಉಳಿಸಿರುವಂಥ ಒಂದಷ್ಟು ವಿಚಾರದ ಪ್ರಕಾರವಾಗಿ ಅವರು ನಿಮ್ಗೆ ಗೊತ್ತಿರುವ ಹಾಗೆ ಸಾಹಿತಿ, ಕವಿ ಎಲ್ಲವೂ ಕೂಡ ಆಗಿದ್ರು. ಅವರಿಗೆ ಆಗ ಪೆನ್ನು ಪೇಪರ್ ಯಾವುದೂ ಕೂಡ ಕೊಡ್ತಾ ಇರಲಿಲ್ಲ. ಆಗ ಇಲ್ಲಿ ಮೊಳೆಗಳನ್ನು ಬಳಸಿಕೊಂಡು ಗೋಡೆಯ ಮೇಲೆ ಅವರು ಒಂದಷ್ಟು ಬರಹಗಳನ್ನು ಇಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ಬೇರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೇಗೋ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅವರಲ್ಲೂ ಕೂಡ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚುವ ರೀತಿಯಲ್ಲಿ ಮಾಡ್ತಾಯಿದ್ರು. ಅದಾದ ಬಳಿಕ ವೀರ ಸಾವರ್ಕರ್ ಇತಿಹಾಸ ನಿಮಗೆ ಗೊತ್ತೇ ಇದೆ. ಅವರು ದಯಾ ಅರ್ಜಿಯನ್ನು ಸಲ್ಲಿಸಿದ್ರು, ಅಂದರೆ ಕ್ಷಮಾಪಣಾ ಅರ್ಜಿಯನ್ನು ಸಲ್ಲಿಸಿದ್ರು ಎನ್ನುವಂಥ ಒಂದು ಉಲ್ಲೇಖ ಇದೆ. ಅದಕ್ಕೆ ಸಂಬಂಧಪಟ್ಟಾಗ 2 ರೀತಿ ವಿಶ್ಲೇಷಣೆ ಇದೆ. ಒಂದಷ್ಟು ಮಂದಿ ಹೇಳೋದು ಹೇಗಾದರೂ ಜೈಲಿನಿಂದ ತಪ್ಪಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬೇಕು ಎನ್ನುವ ಕಾರಣಕ್ಕಾಗಿ. ಇನ್ನೊಂದಷ್ಟು ಮಂದಿ ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆಯನ್ನು ಮಾಡ್ತಾರೆ. ಬಂಧುಗಳೇ, ನಾನು ಅದನ್ನು ಜಾಸ್ತಿ ವಿಶ್ಲೇಷಣೆ ವ್ಯಾಖ್ಯಾನ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಆ ವ್ಯಕ್ತಿ ಇಲ್ಲಿ 10 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಿದ್ದಂತೂ ಸತ್ಯ, 10 ವರ್ಷಗಳ ಕಾಲ ಚಿತ್ರಹಿಂಸೆಯನ್ನು ಅನುಭವಿಸಿದ್ದಂತೂ ಸತ್ಯ. ಯಾವ್ಯಾವ ರೀತಿಯಲ್ಲಿ ಶಿಕ್ಷಣ ವಿಧಿಸಿದ್ರು ಅನ್ನೋದಕ್ಕೂ ಇತಿಹಾಸ ಬೇರೆ ಬೇರೆ ಎಲ್ಲವೂ ಕೂಡ ಹೇಳುತ್ತೆ. ಅದು ಏನೇ ಬಿಡಿ, ಒಟ್ಟಾರೆಯಾಗಿ ಆ ಮನುಷ್ಯ 10 ವರ್ಷಗಳ ಕಾಲ ಈ ಜೈಲಿನ ಒಳಗಡೆ ಇದ್ದರು. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಉಲ್ಲೇಖ ಇದೆ. ಅಂದರೆ ಕರಿ ನೀರಿನ ಶಿಕ್ಷೆ, ಬ್ಲ್ಯಾಕ್ ವಾಟರ್, ಅವೆಲ್ಲ ಅಲ್ಲ. ಕರಿ ನೀರು, ಬ್ಲ್ಯಾಕ್ ವಾಟರ್ ಆ ಥರ ಏನಲ್ಲ. ಅಂದರೆ ತುಂಬ ಜನ ಹೇಳೋದು ನೀರು ಹಾಕ್ತಾ ಇದ್ರು, ನೀರಿನ ಒಳಗಡೆ ನಿಲ್ಲಿಸ್ತಾ ಇದ್ರು ಅಂತ ಹೇಳಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ಅಂಡಮಾನ ಬರೋಕ್ಕೆ ಮುಂಚೆ ಅಥವಾ ಈ ಸಿಲ್ವರ್ ಜೈಲಿಗೆ ಬರೋಕ್ಕೆ ಮುಂಚೆ. ಆ ರೀತಿಯಾದಂಥ ಶಿಕ್ಷೆ ಅಲ್ಲ. ಕಾಲಪಾನಿ ಅಂತ ಯಾಕೆ ಕರಿತಾ ಇದ್ವಿ ಅಥವಾ ಕರಿನೀರು ಅಂತ ಯಾಕೆ ಕರಿತಾ ಇದ್ವಿ ಅಂದರೆ, ಕಾಲ ಅಂದರೆ ಮೃತ್ಯು ಅಂತ ಹೇಳಿ,
ಪಾನಿ ಅಂದರೆ ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನೀರಿದೆಯಲ್ಲ, ಇದು ಐಲ್ಯಾಂಡ್ ಅಲ್ಲ, ತಪ್ಪಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಬಂದರೆ ಇದ್ದಿದ್ದು ಮೃತ್ಯು ಮಾತ್ರ ಎನ್ನುವ ರೀತಿಯಲ್ಲಿ 1921ರಲ್ಲಿ ಅಂತಿಮವಾಗಿ ವೀರ ಸಾವರ್ಕರ್ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ. ಮಹಾರಾಷ್ಟ್ರದ ರತ್ನಗಿರಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. 24ರ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳ ಜೊತೆಗೆ ವೀರ ಸಾವರ್ಕರ್ ಅವ್ರನ್ನ ಜೈಲಿನಿಂದ ರಿಲೀಸ್ ಮಾಡಲಾಗುತ್ತೆ. ಅಂತಿಮವಾಗಿ 66ರಲ್ಲಿ ವೀರ ಸಾವರ್ಕರ್ ಸಾವನ್ನಪ್ಪಿದ್ದು ನಿಮಗೆ ಗೊತ್ತಿರುವಂಥ ಸಂಗತಿ. ಒಟ್ಟಾರೆಗೆ 10 ವರ್ಷಗಳ ಕಾಲ ವೀರ ಸಾವರ್ಕರ್ ಇದ್ದಿದ್ದು ಇದೇ ಸೆಲ್ನಲ್ಲಿ, ಇದೇ ಜೈಲಿನಲ್ಲಿ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ರೀತಿಯಲ್ಲಿಯೇ ಅವರು ಕೂಡ ಶಿಕ್ಷೆಯನ್ನ ಅನುಭವಿಸಿದಂಥ ಜೈಲಿದು. ಇನ್ನುಳಿದಂತೆ ವೀರ ಸಾವರ್ಕರ್ ಓಡಾಡ್ತಾ ಇದ್ದಂಥ ಪ್ರದೇಶಗಳೆಲ್ಲವೂ ಕೂಡ ಇದೆ. ನೀವಿಲ್ಲಿ ಸುತ್ತಮುತ್ತ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಲ್ಲ. ಒಟ್ಟಾರೆಯಾಗಿ ಇದು ಸೆಲ್ಯುಲರ್ ಜೈಲಿನ ಹಿಸ್ಟ್ರಿ ನಿಮಗೆ ಅರ್ಥ ಮಾಡಿಸುವಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ. 1906ರಲ್ಲಿ ನಿರ್ಮಾಣ ಆಗಿದ್ದು 1947ರವರೆಗೂ ಕೂಡ ಈ ಸೆಲ್ಯುಲರ್ ಜೈಲಿಗೆ ಅಸ್ತಿತ್ವ ಇತ್ತು. ಆದರೆ ಇವತ್ತಿದು ಸ್ಮಾರಕದ ರೂಪವನ್ನು ಪಡೆದುಕೊಂಡಿದೆ. ನಾವೆಲ್ಲರೂ ಕೂಡ ನಮ್ಮ ಕರಾಳ ಇತಿಹಾಸವನ್ನು ಈ ಜೈಲಿಗೆ ಬಂದರೆ ಹೇಗಿತ್ತು ಅನ್ನೋದನ್ನು ಇವತ್ತು ನೋಡಬಹುದು. ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು, ಅವರ ತ್ಯಾಗ, ಬಲಿದಾನ ಎಲ್ಲವನ್ನೂ ಕೂಡ ನಮ್ಮ ಭ್ರಷ್ಟ ಲಂಚಕೋರ ರಾಜಕಾರಣಿಗಳು ಇವತ್ತು ವ್ಯರ್ಥ ಮಾಡ್ತಿದ್ದಾರೆ. ಅದೇ ನಮ್ಮ ಸಮಾಜದ ದುರಂತ, ಅದೇ ನಮ್ಮ ಸಮಾಜದ ದೌರ್ಭಾಗ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.